ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹಿಂದೆ ಚಿಂತಾಮಣಿ ನಗರದಲ್ಲಿ ನಗರಸಭೆ ಅಧ್ಯಕ್ಷರಾಗಿದ್ದ ರೇಖಾ ಅವರ ಪತಿ ಉಮೇಶ್ ಅವರ ಜೊತೆ ಮಾತನಾಡಿರುವ ಆಡಿಯೋವೊಂದು ಇದೀಗ ವಾಟ್ಸ್ಆಪ್, ಫೇಸ್ಬುಕ್ ಇನ್ನಿತರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲೆಡೆ ವೈರಲ್ ಆಗುವ ಮೂಲಕ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಚಿವರಾಗುವುದಕ್ಕೂ ಮುನ್ನ ತಮ್ಮದೇ ಪಕ್ಷದ ರೇಖಾ ಅವರು ಚಿಂತಾಮಣಿ ನಗರಸಭೆ ಅಧ್ಯಕ್ಷರಾಗಿದ್ದಾಗ ಅವರ ಪತಿ ಉಮೇಶ್ ಜೊತೆ ಮೊಬೈಲ್ನಲ್ಲಿ ಮಾತನಾಡಿರುವ ಕಮಿಷನರ್ ವಿರುದ್ಧ ಧರಣಿ ಮಾಡಿ ಶಾಸಕರಿಗೂ ಸಚಿವರಿಗೂ ಧಿಕ್ಕಾರ ಕೂಗಿ ಎಂದು ಪ್ರಚೋದನೆ ನೀಡಿ ಮಾತನಾಡಿರುವುದು ಆಡಿಯೋದಲ್ಲಿದ್ದು ರಾಜೀವ್ಗೌಡ ಗುಂಪಿನಲ್ಲಿ ವೈರಲ್ ಆಗಿದೆ. ಮಹಿಳಾ ಅಧಿಕಾರಿಯನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಎಸ್ಟಿಮೇಟ್ ಕಾಪಿಗಳನ್ನು ತೆಗೆದುಕೊಳ್ಳಿ, ಇನ್ನು ಮುಂದೆ ಕೆಲಸ ಮಾಡಲು ಬಿಡಬೇಡಿ, ಕಮಿಷನರ್ ವಿರುದ್ಧ ದೂರುಗಳನ್ನು ಕೊಡ್ತಾ ಇರಬೇಕು ಎಂದೆಲ್ಲ ಮಾತನಾಡಿದ್ದಾರೆ. ಹೇಳಿ ಅಲ್ಲೇ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ, ಚುನಾಯಿತ ಅಧ್ಯಕ್ಷರಿಗೆ ಕನಿಷ್ಠ ಗೌರವ ನೀಡುತ್ತಿಲ್ಲ ಎಂದು ಧರಣಿ ಮಾಡಿ ಎಂದು ನಗರಸಭೆ ಅಧ್ಯಕ್ಷೆ ರೇಖಾ ಅವರ ಪತಿ ಉಮೇಶ್ಗೆ ಸೂಚನೆ ನೀಡಿದ್ದಾರೆ. ಕಾರ್ಯಕ್ರಮ 5 ಅಥವಾ 6ನೇ ತಾರೀಕು ಅಲ್ಲವಾ 4ನೇ ತಾರೀಕು ಲೆಟರ್ ಕೊಟ್ಟು 5ನೇ ತಾರೀಕು ಅಥವಾ ಕಾರ್ಯಕ್ರಮದ ದಿನವೇ ಪ್ರತಿಭಟನೆ ಮಾಡಿ ನೋಡಿ ಎಂದು ಉಮೇಶ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೀಗ ರಂಜಾನ್ ಹಬ್ಬ ಮುಗಿಸಿಕೊಂಡು ಬುಧವಾರ ಎಲ್ಲರೂ ಸೇರಿ ಮಾತನಾಡಿಕೊಂಡು ಶನಿವಾರ ತಾನೇ ಕಾರ್ಯಕ್ರಮ ಅವತ್ತು ಧರಣಿ ಕುಳಿತುಕೊಳ್ಳಿ ಅಥವಾ ಹಿಂದಿನ ದಿನವೇ ಕುಳಿತುಕೊಳ್ಳಿ, ಬಾಯ್ಕಾಟ್ ಮಾಡಿ, ಯಾರು ಕೂಡ ಪ್ರೋಗ್ರಾಂಗೆ ಹೋಗಬೇಡಿ. ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ನೀವೇ ಕಮಿಷನರ್ ವಿರುದ್ಧ ನೀವೇ ಜಾಡಿಸಿ ಮಾತನಾಡಿ ನಮ್ಮನ್ನು ಯಾವುದಕ್ಕೂ ಪರಿಗಣಿಸ್ತಿಲ್ಲ, ನಮಗೆ ಗೌರವ ಕೊಡ್ತಿಲ್ಲ, ಕೆಲಸಗಳು ಏನೂ ಆಗ್ತಿಲ್ಲ, ಕೆಲಸ ಮಾಡಲು ಆಗಲ್ಲ ಎಂದಾದರೆ ಕೆಲಸ ಬಿಟ್ಟು ಹೋಗಿ ಎಂದು ದೂರು ಕೊಡ್ತಾ ಇರಬೇಕು ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದ ಬಗ್ಗೆ ಲೆಟರ್ ಕೊಟ್ಟಿದ್ದಾನೆ, ಮನೆಗೆ ಬಂದು ಎಂದು ರೇಖಾಪತಿ ಉಮೇಶ್ ಹೇಳಿದಾಗ ಬೇಡ ಈ ದಿನ ರಜೆ ತಾನೆ ಎಂದು ಹೇಳಿ ವಾಪಸ್ ಮಾಡು, ಬುಧವಾರ ಬಂದು ಕೊಡಲು ಹೇಳು ಎಂದು ಹೇಳಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಎಸ್ಟಿಮೇಟ್ ಕಾಪಿಗಳನ್ನು ತಗೊಳ್ಳಿ ಎಂದು ಹೇಳಿದ್ದಾರೆ. ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿರುವ ಆಡಿಯೋವನ್ನು ಟ್ಯಾಗ್ ಮಾಡಿ ಬಾಯಲ್ಲಿ ಹೇಳುವುದು ಒಂದು, ಮಾಡೋದು ಇನ್ನೊಂದು ಎಂದು ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹಿಂದೆ ಚಿಂತಾಮಣಿ ನಗರದಲ್ಲಿ ನಗರಸಭೆ ಅಧ್ಯಕ್ಷರಾಗಿದ್ದ ರೇಖಾ ಅವರ ಪತಿ ಉಮೇಶ್ ಅವರ ಜೊತೆ ಮಾತನಾಡಿರುವ ಆಡಿಯೋವೊಂದು ಇದೀಗ ವಾಟ್ಸ್ಆಪ್, ಫೇಸ್ಬುಕ್ ಇನ್ನಿತರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲೆಡೆ ವೈರಲ್ ಆಗುವ ಮೂಲಕ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಚಿವರಾಗುವುದಕ್ಕೂ ಮುನ್ನ ತಮ್ಮದೇ ಪಕ್ಷದ ರೇಖಾ ಅವರು ಚಿಂತಾಮಣಿ ನಗರಸಭೆ ಅಧ್ಯಕ್ಷರಾಗಿದ್ದಾಗ ಅವರ ಪತಿ ಉಮೇಶ್ ಜೊತೆ ಮೊಬೈಲ್ನಲ್ಲಿ ಮಾತನಾಡಿರುವ ಕಮಿಷನರ್ ವಿರುದ್ಧ ಧರಣಿ ಮಾಡಿ ಶಾಸಕರಿಗೂ ಸಚಿವರಿಗೂ ಧಿಕ್ಕಾರ ಕೂಗಿ ಎಂದು ಪ್ರಚೋದನೆ ನೀಡಿ ಮಾತನಾಡಿರುವುದು ಆಡಿಯೋದಲ್ಲಿದ್ದು ರಾಜೀವ್ಗೌಡ ಗುಂಪಿನಲ್ಲಿ ವೈರಲ್ ಆಗಿದೆ. ಮಹಿಳಾ ಅಧಿಕಾರಿಯನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಎಸ್ಟಿಮೇಟ್ ಕಾಪಿಗಳನ್ನು ತೆಗೆದುಕೊಳ್ಳಿ, ಇನ್ನು ಮುಂದೆ ಕೆಲಸ ಮಾಡಲು ಬಿಡಬೇಡಿ, ಕಮಿಷನರ್ ವಿರುದ್ಧ ದೂರುಗಳನ್ನು ಕೊಡ್ತಾ ಇರಬೇಕು ಎಂದೆಲ್ಲ ಮಾತನಾಡಿದ್ದಾರೆ. ಹೇಳಿ ಅಲ್ಲೇ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ, ಚುನಾಯಿತ ಅಧ್ಯಕ್ಷರಿಗೆ ಕನಿಷ್ಠ ಗೌರವ ನೀಡುತ್ತಿಲ್ಲ ಎಂದು ಧರಣಿ ಮಾಡಿ ಎಂದು ನಗರಸಭೆ ಅಧ್ಯಕ್ಷೆ ರೇಖಾ ಅವರ ಪತಿ ಉಮೇಶ್ಗೆ ಸೂಚನೆ ನೀಡಿದ್ದಾರೆ. ಕಾರ್ಯಕ್ರಮ 5 ಅಥವಾ 6ನೇ ತಾರೀಕು ಅಲ್ಲವಾ 4ನೇ ತಾರೀಕು ಲೆಟರ್ ಕೊಟ್ಟು 5ನೇ ತಾರೀಕು ಅಥವಾ ಕಾರ್ಯಕ್ರಮದ ದಿನವೇ ಪ್ರತಿಭಟನೆ ಮಾಡಿ ನೋಡಿ ಎಂದು ಉಮೇಶ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೀಗ ರಂಜಾನ್ ಹಬ್ಬ ಮುಗಿಸಿಕೊಂಡು ಬುಧವಾರ ಎಲ್ಲರೂ ಸೇರಿ ಮಾತನಾಡಿಕೊಂಡು ಶನಿವಾರ ತಾನೇ ಕಾರ್ಯಕ್ರಮ ಅವತ್ತು ಧರಣಿ ಕುಳಿತುಕೊಳ್ಳಿ ಅಥವಾ ಹಿಂದಿನ ದಿನವೇ ಕುಳಿತುಕೊಳ್ಳಿ, ಬಾಯ್ಕಾಟ್ ಮಾಡಿ, ಯಾರು ಕೂಡ ಪ್ರೋಗ್ರಾಂಗೆ ಹೋಗಬೇಡಿ. ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ನೀವೇ ಕಮಿಷನರ್ ವಿರುದ್ಧ ನೀವೇ ಜಾಡಿಸಿ ಮಾತನಾಡಿ ನಮ್ಮನ್ನು ಯಾವುದಕ್ಕೂ ಪರಿಗಣಿಸ್ತಿಲ್ಲ, ನಮಗೆ ಗೌರವ ಕೊಡ್ತಿಲ್ಲ, ಕೆಲಸಗಳು ಏನೂ ಆಗ್ತಿಲ್ಲ, ಕೆಲಸ ಮಾಡಲು ಆಗಲ್ಲ ಎಂದಾದರೆ ಕೆಲಸ ಬಿಟ್ಟು ಹೋಗಿ ಎಂದು ದೂರು ಕೊಡ್ತಾ ಇರಬೇಕು ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದ ಬಗ್ಗೆ ಲೆಟರ್ ಕೊಟ್ಟಿದ್ದಾನೆ, ಮನೆಗೆ ಬಂದು ಎಂದು ರೇಖಾಪತಿ ಉಮೇಶ್ ಹೇಳಿದಾಗ ಬೇಡ ಈ ದಿನ ರಜೆ ತಾನೆ ಎಂದು ಹೇಳಿ ವಾಪಸ್ ಮಾಡು, ಬುಧವಾರ ಬಂದು ಕೊಡಲು ಹೇಳು ಎಂದು ಹೇಳಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಎಸ್ಟಿಮೇಟ್ ಕಾಪಿಗಳನ್ನು ತಗೊಳ್ಳಿ ಎಂದು ಹೇಳಿದ್ದಾರೆ. ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿರುವ ಆಡಿಯೋವನ್ನು ಟ್ಯಾಗ್ ಮಾಡಿ ಬಾಯಲ್ಲಿ ಹೇಳುವುದು ಒಂದು, ಮಾಡೋದು ಇನ್ನೊಂದು ಎಂದು ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ.